ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರ ಹಾವಭಾವ ಎಲ್ಲ ತಿಳ್ಕೊಳ್ಳೋದ್ರ ಬಗ್ಗೆ ಕೇಳಿದ್ ನಾನು. ನಮ್ಮ ಹಳ್ಳಿ ಹೆಣ್ಮಕ್ಳಿಗಿಂತ ನನ್ನ ಸೊಸೆಗೆ ಒಳ್ಳೆ ಟೇಸ್ಟ್ ಇದೆ. ಅವಳ ಟೇಸ್ಟ್ ಬಗ್ಗೆ ಹೇಳ. ಆಯ್ತು ತಾತ, ಎಲ್ರದ್ದು ಹೇಳಿ. ನನ್ನ ಸೊಸೆ ಅಮ್ಮಂಗೆ ಮನೆ ನೀಟಾಗಿದ್ರೆ ತುಂಬಾ ಇಷ್ಟ. ಆಮೇಲೆ ಹಳದಿ ಕಲರ್ ಇಷ್ಟ, ಮೈಸೂರು ಸಿಲ್ಕ್ ಸೀರೆ ಇಷ್ಟ, ಹೂ ಮುಡ್ಕೊಳ್ಳೋದು ಇಷ್ಟ. ಆಮೇಲೆ ತಾತ ಸಾಕು, ಗೌರಿ ಅವ್ರಿಗೆ ಏನಿಷ್ಟ ಅಂತ ಹೇಳಿ. ಸಂಗೀತ ಇಷ್ಟ. ಸಂಗೀತನಾ? ಇದ್ಯಾವ್ದು ಹೊಸ ಕ್ಯಾರೆಕ್ಟ್ರು? ನೋಡಕ್ ಚೆನ್ನಾಗಿದ್ದಾಳ ಅಂದ್ರೆ ನನ್ನ ರೇಂಜಿಗೆ ಓಕೆನಾ? ಏ ಗೂಬೆ ನನ್ನ ಮಗನೇ, ಸಂಗೀತ ಅಂದ್ರೆ ಮ್ಯೂಸಿಕ್ ಮ್ಯೂಸಿಕ್. ಓ ಹೌದಾ, ಆ ಥರ ಬೇರೆ ಇದೆಯಾ? ಅಭಯ್, ಆಮೇಲೆ ನನ್ನ ಮೊಮ್ಮಗಳಿಗೆ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಆಮೇಲೆ ಹೌದು, ನಮ್ಮನೆ ಹೆಂಗಸರ ಬಗ್ಗೆ ನಿಮ್ಗೆ ಯಾಕೆ ಹೇಳಬೇಕು? ತಪ್ಪು 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 ಹೇಳಬಾರ್ದು. ತಾತ ಅದ್ ಹಾಗಲ್ಲ. ನೀವೆಲ್ರಿಗೂ ಏನಿಷ್ಟ ಅಂತ ಹೇಳಿದ್ರೆ ಅವ್ರ ಬರ್ಡೇಗೆ ನಾನು ಗಿಫ್ಟ್ ಕೊಡೋಣ ಅಂತ ಕೇಳಿದ್ದು. ನೀನ್ ಆಗ್ಲೇ ಬೇರೆ ಏನೋ ಹೇಳ್ದಂಗಿತ್ತು. ಇಲ್ಲ ತಾತ, ಅವ್ರು ಅದನ್ನೇ ಹೇಳಿದ್ದು. ನೀವು ಇನ್ನೊಂದು ಪೇಕ್ ಕುಡೀರಿ, ಅವಾಗ ನೆನಪಾಗುತ್ತೆ. ಬಸ್ ಹಾಕಿ. ಕುಡೀರಿ. ಈಗ ನೆನಪಾಯ್ತು ಕೇಳಿ, ಅವನ್ ಅದನ್ನೇ ಹೇಳಿದ್ದು. ಹೇಳಿಲ್ವಾ ಮತ್ತೆ? ಅದೆಲ್ಲ ಬಿಡಿ ತಾತ. ಗೌರಿ ಅವ್ರಿಗೇನಿಷ್ಟ? ನಾನು ಅಂದ್ರೆ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಶಿವ ಅಂದ್ರೆ ತುಂಬಾ ಇಷ್ಟ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಹಾಡು ಹೇಳಿ ಶಿವನ್ ದೇವಸ್ಥಾನಕ್ಕೆ ಹೋಗ್ತಾಳೆ, ಅಲ್ಲಿ ಪೂಜೆ ಮಾಡ್ಕೊಂತಾಳೆ. ಅವಳು ಹಾಡು ಹೇಳ್ತಿದ್ರೆ ಆ ಶಿವನೇ ವರ ಕೊಟ್ಬಿಡ್ತಾನೆ. ಈ ಮುದ್ಕ ನನಗೆ ಗೊತ್ತಿರೋದ್ ಬಿಟ್ಟು ಬೇರೆ ಏನು ಹೇಳ್ತಿಲ್ವಲ್ಲ. ಅದು ಬಿಟ್ರೆ ಅನಾಥಾಶ್ರಮದ ಮಕ್ಕಳು, ಅವಳ ತಂಗಿ ಗಂಗೆ, ತನ್ನ ಕುಟುಂಬ ಅಂದ್ರೆ ತುಂಬಾ ಇಷ್ಟ, ಪ್ರಾಣ. ಅವಳಿಗೆ ಒಂದು ಚಿನ್ನದ ಸರ ಮಾಡಿಕೊಟ್ರು ಖುಷಿ ಪಡಲ್ಲ. ಅದೇ ಆಶ್ರಮದ ಮಕ್ಕಳಿಗೊಂದು ಚಾಕ್ಲೇಟ್ ಕೊಡು, ಕುಣ್ದಾಡ್ಬಿಡ್ತಾಳೆ. ಹಾ, ಆಮೇಲೆ ಅವಳ ತಂಗಿ ಗಂಗೆ ಇದ್ದಾಳಲ್ಲ, ಅವಳಿಗೇನಾದ್ರೂ ಆಗ್ಬಿಟ್ರೆ ಖಂಡಿತ ತಡ್ಕೊಳಲ್ಲ. ನನ್ನ ಮಗ ಹೇಳಿದ್ ನಿಜ. ಆದಷ್ಟು ಬೇಗ ಗೌರಿ ಮದುವೆ ಮಾಡಿಸ್ಬಿಡ್ಬೇಕು. ತಾತ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಗಂಗೆಗೇನಾಗ್ಬಿಡುತ್ತೋ ಏನೋ, ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಗಂಗೆನಾ? 10 ಜನಕ್ಕೆ ಬೇಕಾದ್ರೂ ಹೊಡಿತಾಳೆ, ಅವಳಿಗೇನಾಗುತ್ತೆ? ಅದು ತಾತ ಅದು ನನಗೆ ನಿದ್ದೆ ಬರ್ತಿದೆ ಕಣ್ರೋ. ತಾತ ಹೇಳ್ಬಿಟ್ಟು ಮಲ್ಕೊಳ್ಳಿ, ಬೆಳಿಗ್ಗೆ ಮಾತಾಡೋಣ. ಗುಡ್ ನೈಟ್ ತಾತ. ಗುಡ್ ನೈಟ್ ಗುಡ್ ನೈಟ್. ಏನ್ ಬಾಸ್ ಇದು? ಏನ್ ಹೇಳ್ತಿದ್ದಾರೆ ತಾತ? ಗಂಗೆಗೆ ಏನಾಯ್ತು? ಏನಾದ್ರೂ ಸೀಕ್ರೆಟ್ ಇದೆಯಾ? ನನ್ ಜೊತೆನೆ ರಾಜಿ ಸಂಧಾನ ಮಾಡ್ಕೊಳಕ್ ಬಂದಿದ್ದಾನೆ. ನಾನು ಅವನನ್ನ ಅಷ್ಟು ಈಸಿಯಾಗಿ ನಂಬಿಡ್ತೀನಾ? ಅವನಿಗೆ ಇವಾಗ ಭಯ ಬಂದಿದೆ, ನಾನು ಅವನನ್ನ ಎಲ್ರಿಗೂ ಹಿಡ್ಕೊಟ್ಬಿಡ್ತೀನಿ ಅಂತ. ಅದಕ್ಕೆ ನನ್ ಜೊತೆ ಫ್ರೆಂಡ್ ಆಗ್ಬೇಕು ಅಂತ ಬಂದಿದ್ದ. ನಾನು ಅವನ್ ಸೀಕ್ರೆಟ್ಸ್ನೆಲ್ಲ ಲೀಕ್ ಮಾಡೋವರೆಗೂ ಬಿಡೋದೇ ಇಲ್ಲ. ಗಂಗೆ, ನೀನ್ ಅಭಯ್ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ನಮ್ಮನೇಲೆ ಬೇಕಾದಷ್ಟು ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಯೋಚನೆ ಮಾಡು. ನಮ್ಮನೇಲಿ ಏನ್ ಸಮಸ್ಯೆ ಇದೆ? ಎಲ್ರೂ ಚೆನ್ನಾಗೇ ಇದಾರಲ್ಲ. ಇಲ್ಲ ಕಣೆ, ಅಮ್ಮ ಯಾವಾಗ್ಲೂ ಚಿಂತೆಲಿರ್ತಾಳೆ. ನಮ್ಮತ್ರ ಏನೋ ಮುಚ್ಚಿಡ್ತಾ ಇದ್ದಾಳೆ ಅನ್ಸ್ತಾ ಇದೆ. ಅಯ್ಯೋ, ಆ ಥರ ಎಲ್ಲ ಏನಿಲ್ಲ ಅಕ್ಕ. ಅಮ್ಮನ್ ಸ್ವಭಾವ ಗೊತ್ತಿಲ್ವಾ ನಿನ್ಗೆ? ಅಮ್ಮಂಗೆ ತುಂಬಾ ಕೇರಿಂಗು. ನಾನು ಅವಳಿಗೆ ಹೇಳ್ದೆ ಅಲ್ಲಿ ಇಲ್ಲಿ ಅಂತ ಸುತ್ತಾ ಇರ್ತೀನಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿರ್ತಾಳೆ ಅಷ್ಟೇ. ಇಲ್ಲ ಕಣೆ, ಇದ್ಯಾವುದೋ ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ. ಬರೀ ಅಮ್ಮ ಅಷ್ಟೇ ಯೋಚನೆ ಮಾಡ್ತಾರೆ ಅಂತಾಗಿದ್ರೆ ಯಾವ್ದೋ ಸಣ್ಣ ಸಮಸ್ಯೆ ಅಂತ ನಾವು ಸುಮ್ನಾಗ್ಬೋದಾಗಿತ್ತು.
ಆದ್ರೆ ಇಲ್ಲಿ ಸಮಸ್ಯೆ ದೊಡ್ಡದಾಗಿದೆ. ಅಪ್ಪನೂ ಚಿಂತೆ ಮಾಡ್ತಾ ಇರ್ತಾರೆ, ಅವಾಗವಾಗ ನೆನ್ಸ್ಕೊಂಡ್ ದುಃಖ ಪಡ್ತಾ ಇರ್ತಾರೆ. ನಿನಗೆ ಗೊತ್ತಲ್ವಾ, ಅಪ್ಪ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಯೋಚನೆ ಮಾಡಲ್ಲ. ಆದ್ರೆ ಇಲ್ಲೇನೋ ಗಂಭೀರವಾದ ಸಮಸ್ಯೆ ಇದೆ. ಗಂಭೀರವಾದ ಸಮಸ್ಯೆನಾ? ಹಾ, ಇರೋದು ಒಂದೇ, ಅದೇ ಆ ಚೇರ್ಮನ್ ಆಶ್ರಮ ತಕ್ರಾರು. ಅದ್ ಬಿಟ್ರೆ ಅಪ್ಪಂಗೆ ಯಾವ ಶತ್ರುಗಳು ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಏನೋ ಒಂದು ಅರ್ಥ ಆಗ್ತಾ ಇಲ್ಲ, ನಂಗ್ ತಲೆ ಎಲ್ಲ ಕೆಟ್ಟು ಹೋಗ್ತಾ ಇದೆ. ನನಗೆ ತಲೆ ನೋತಾ ಇದೆ, ಅಲ್ಲಿರೋ ಮಾತ್ರೆ ಕೊಡು, ನಾನು ತಗೊಂಡ್ ಮಲ್ಕೋತೀನಿ. ಕೊಡಲ್ಲ. ಯಾಕೆ? ದಿನಾ ಮಾತ್ರೆ ತಗೊಂಡ್ ಮಲ್ಕೊಳ್ಳೋದು ಒಳ್ಳೇದಲ್ಲ ಕಣೆ. ಅಕ್ಕ, ಮಾತ್ರೆ ತಗೊಂಡಿಲ್ಲ ಅಂದ್ರೆ ನನಗ್ ನಿದ್ರೆನೆ ಬರಲ್ಲ. ನಿಂದೊಳ್ಳೆ ಕತೆ ಕಣೆ. ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಬರಲ್ಲ ಅಂತ್ಯ, ಆಮೇಲೆ ತಲೆನೋವು ಅದು ಇದು ಅಂತ ನರಳಾಡ್ತಿರ್ತೀಯ. ಹಾಸ್ಪಿಟಲ್ ಕರ್ಕೊಂಡ್ ಹೋಗ್ತೀರಾ ಅಂತಾನೆ ನಾನ್ ಮಾತ್ರೆ ತಗೊಳ್ತಾ ಇರೋದು. ಆಮೇಲೆ ಇದನ್ನು ಹೋಗಿ ಅಮ್ಮನ ಹತ್ರ ಹೇಳ್ಬಿಡ್ಬೇಡ ಆಯ್ತಾ, ಸುಮ್ನೆ ಟೆನ್ಷನ್ ಮಾಡ್ಕೋತಾರೆ. ತಗೋ, ಗುಡ್ ನೈಟ್. ಅದು ದೇವ್ರೆ, ಅದೇನೇ ಕೊರತೆ ಇದ್ರೂ ಆದಷ್ಟು ಬೇಗ ನನಗೆ ಗೊತ್ತಾಗೋ ಹಾಗೆ ಮಾಡು. ಅದನ್ನ ಬಗೆಹರಿಸೋ ಶಕ್ತಿ ಕೊಡು. ಕಾಫಿ ಕೊಡ್ಲಾ? ಬೇಡ ಬೇಡ ಬೇಡ. ಅಭಯ್, ಮಕ್ಕಳನ್ನೆಲ್ಲ ಕರ್ಕೊಂಡು ಜಮೀನ್ ಹತ್ರ ಬರೋಕ್ ಹೇಳಿದೀನಿ. ಮೊದಲು ಭೂಮಿ ಪೂಜೆ ಮಾಡೋಣ, ನಂತರ ಉಳಿದ ಕೆಲಸನ ಸ್ಟಾರ್ಟ್ ಮಾಡೋಣ. ಸರಿ ಸರ್, ಹಾಗೆ ಆಗ್ಲಿ. ಸೊಸೆಯಮ್ಮ, ಓ ನನ್ ವಿಗ್ ನೋಡಿದ್ಯಾ? ಕಾಣ್ತಾ ಇಲ್ಲ. ರೀ, ನೋಡ್ರಿ ನಿಮ್ಮಪ್ಪನ್ನ. ನೀನೇ ನೋಡು. ಮಾವಯ್ಯ, ನಾವೇನ್ ಸಿನಿಮಾಗ ಹೋಗ್ತಾ ಇದೀವಿ? ನಾವ್ ಹೋಗ್ತಿರೋದು ಹೊಲದಲ್ಲಿ ಕೆಲ್ಸ ಮಾಡೋದಕ್ಕೆ. ಏನೋ ಫಾರಿನ್ ಟ್ರಿಪ್ ಹೋಗೋ ತರ ಕೇಳ್ತಿರಲ್ಲ. ಫಾರಿನ್ ಟ್ರಿಪ್ ಹೋದ್ರೆ ಹಿಂಗ್ ಹೋಗ್ತೀನಾ? ನನ್ ಮಗ ನನ್ಗೊಂದ್ ಸೂಟ್ ಹೊಲ್ಸ್ಕೊಡ್ತಾನೆ. ಏನಾ ಹೌದಾ ರೀ? ಹಾ? ಸೂಟು? ಹಾ, ಹಾ, ಅಮ್ಮ, ಹಾ? ಹಾ. ನಾವ್ ರೆಡಿ, ಹೋಗೋಣ. ಏಯ್, ನೀವಿಬ್ರು ಎಲ್ಲಿಗ್ ಬರ್ತಿದ್ದೀರಾ? ನೀವಿಬ್ರು ಎಲ್ಲಿಗೂ ಬರೋ ಹಾಗಿಲ್ಲ, ಮನೇಲೇ ಇರಿ. ಯಾಕಮ್ಮ, ನಾವ್ ಬರೋದನ್ ಯಾಕೆ ಬೇಡ ಅಂತ ಇದ್ಯಾ? ನೀನ್ ಬಂದ್ರೆ ಗಂಗೆನೂ ಬರ್ತಾಳ್ ಕಣೆ. ಅವಳ ಆರೋಗ್ಯ ಪರಿಸ್ಥಿತಿ ಸರಿಯಾಗಿಲ್ಲ. ನಾನು ಹೆಂಗ್ ಹೇಳಿ ನಿಂಗೆ? ಅಮ್ಮ ಮಾತಾಡು, ಯಾಕೆ ನಾವು ಬರಬಾರ್ದು? ಬೇಡ ಅಂದ್ರೆ ಸುಮ್ನಾಗ್ಬೇಕು. ಮನೇಲಿ ತುಂಬಾ ಕೆಲ್ಸ ಇದೆ, ಅದನ್ನೇ ಮಾಡಿ. ನಾವ್ ಹೋಗ್ ಬರ್ತೀವಿ.